ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರೋಹಿಣಿ ಮತ್ತು ವಿಶಾಲಾಕ್ಷಿ ಪುರೋಹಿತರ ಹತ್ರ ಹೋಗಿದ್ದಾರೆ. ಹೋಗಿ ಅಲ್ಲಿ ಮತ್ತು ಮೀನಂಗೆ ಕೆಟ್ಟದಾಗೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳೋಕ್ಕೆ ಹೋಗಿದ್ದಾರೆ. ಆದರೆ ಅದನ್ನು ಮಾಡಿಕೊಡೋದಕ್ಕೆ ಮೀನಾ ಅಂತ ಜಪ ಮಾಡಬೇಕು, ತುಂಬ ಸಲ ಜಪ ಮಾಡ್ತಲೇ ಇರಬೇಕಾಗುತ್ತೆ ಅಂತ ಹೇಳಿರ್ತಾರೆ. ಹೇಳ್ಬಿಟ್ಟು ಅಯ್ಯಪ್ಪ ಅತ್ಲಾಗ ಹೋಗಿರ್ತಾನೆ ನಿನ್ನೆ. ಇವರು ತುಂಬ ಹೊತ್ತು ಅಲ್ಲೇ ಜಪ ಮಾಡ್ತಾನೆ ಕೂತಿರ್ಬೇಕು. ಮೀನಾ ಅಂತ ಕೈಗೆ ಇದನ್ನು ಕೊಟ್ಟಿರ್ತಾನೆ, ಕರ್ಪೂರನ ಹಚ್ಚಿಬಿಟ್ಟು ಕರ್ಪೂರನ ಕೈಯಲ್ಲಿ ಇಟ್ಕೊಂಡು ಇದನ್ನು ಇಟ್ಕೊಂಡೇ ಇರಬೇಕು ಅಂತ ಹೇಳಿ ಕೊಟ್ಟಿರ್ತಾನೆ. ಅದನ್ನೇ ಇಟ್ಕೊಂಡು ಮೀನಾ ಅಂತ ಜಪ ಮಾಡ್ತಾನೇ ಇರಬೇಕು ಇಡೀ ದಿವಸ. ಹಾಗೆ ಜಪ ಮಾಡ್ತಾ ಇದ್ದರೆ ಅವಾಗ ಇವಳು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಲೆಕ್ಕ. ಅದಕ್ಕೆ ಹಾಗೆ ಇಟ್ಕೊಂಡು ಕೂತಿರ್ತಾರೆ. ಇಟ್ಕೊಂಡೇ ನಿಲ್ಲಿಸಿರ್ತಾರೆ, ಕೂರಿಸಿರಲ್ಲ, ನಿಲ್ಲಿಸ್ಕೊಂಡೇ ಜಪ ಮಾಡ್ತಾಯಿರು ಅಂತ. ಈ ಕಡೆ ಬಂದು ಶ್ರುತಿ ರೆಸ್ಟೋರೆಂಟಲ್ಲಿರ್ತಾಳೆ. ಬಿಸ್ನೆಸ್ಸೇ ಇರಲ್ಲ, ಯಾರೂ ಬರ್ತಾನೇ ಇರಲ್ಲ. ಆಗ ಅವಳು ಹೇಳ್ತಾಳೆ, ರವಿ ಬರ್ತಾನೆ ಅಲ್ಲಿಗೆ, ಯಾಕೆ ಶ್ರುತಿ ಸಪ್ಪಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಯಾರೂ ಬರ್ತಾಯಿಲ್ಲ ಕಣೋ ರವಿ, ಒಂದು ಜನ ಬರ್ತಿಲ್ಲ ಅಂತ ಅಂತಾಳೆ. ಏನಕ್ಕೆ ಹಂಗಾಯ್ತು, ಏನಾರ ನಾನು ಮಾಡ್ತಾಯಿರೋ ಫುಡ್ಡು ಟೇಸ್ಟ್ ಹೋಯ್ತೇನೋ ಅಂತ ಅಂತಾನೆ. ಅಲ್ಲ, ನೀನು ಮಾಡ್ತಾಯಿರೋ ಟೇಸ್ಟ್ ಚೆನ್ನಾಗೇ ಇದೆ, ಆದರೆ ಯಾಕೋ ಗೊತ್ತಿಲ್ಲ ಒಬ್ಬರು ಬರ್ತಾಯಿಲ್ಲ ಅಂತ. ಸರಿ, ಬೇರೆ ಯಾವುದಾದ್ರು ಬೇರೆ ಟೇಸ್ಟಿನ ಮಾಡ್ತೀನಿ ಅಡುಗೆ ತಾಳು, ಆವಾಗ ಜನ ಬರ್ತಾರೆ ಅನಿಸುತ್ತೆ ಅಂತಾನೆ. ಅದು ಸರಿ, ಅಕ್ಕಪಕ್ಕ 2 ರೆಸ್ಟೋರೆಂಟ್ ಆಗಿಬಿಟ್ಟಿದ್ದಾವೆ. ಹಂಗಾಗಿ ಅವರು ಆಫರ ಕೊಟ್ಟಿರ್ತಾರಲ್ವ, ಅದಕ್ಕೆ ನಮ್ಮ ರೆಸ್ಟೋರೆಂಟಿಗೆ ಜನ ಕಡಿಮೆ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಆವಾಗ ಸರಿ, ಟೇಸ್ಟ್ ಚೇಂಜ್ ಮಾಡೋಣ ಬಿಡು, ಇನ್ನೊಂದು ಬೇರೆ ಟೇಸ್ಟ್ ಮಾಡ್ತೀನಿ ನಾನು ಅಂತ ಹೇಳ್ತಾನೆ. ಸರಿ, ಹಾಗೆ ಮಾಡು ರವಿ ಅಂತ ಹೇಳ್ತಾಳೆ. ಆಮೇಲೆ ಇದನ್ನು ಸರಿ ಮಾಡ್ತೀನಿ ಅಂತ ಹೇಳಿ ಒಪ್ಕೊಳ್ತಾನೆ. ಶ್ರುತಿ ಬೇಜಾರು ಮಾಡ್ಕೊಳ್ತಾಳೆ. ಈ 3 ಲಕ್ಷ ರೂಪಾಯಿ ಶಾರ್ಟೇಜ್ ಆಗಿದೆ, ಹೆಂಗೆ ಈ ತಿಂಗಳು ಮೇಂಟೈನ್ ಮಾಡೋದು, ಆಳುಗಳಿಗೆ ಸಂಬಳ ಹೆಂಗೆ ಕೊಡೋದು, ಈ ಸಲ ಫುಡ್ಡೆಲ್ಲ ಕರೆಕ್ಟಿದ್ದಾಗಲಿಲ್ಲ, ಎಲ್ಲ 3 ಲಕ್ಷ ರೂಪಾಯಿ ದಂಡ ಬಂದ್ಬಿಟ್ಟು ಶಾರ್ಟೇಜ್ ಬಂದುಬಿಟ್ಟಿದೆ ಕಣೋ ಅಂತ. ಅದಕ್ಕೆ ರವಿ ಹೇಳ್ತಾನೆ, ಆಯಿತು ಬಿಡು, ಈ ಸಲ ಅದು ಹೆಂಗೋ ಮ್ಯಾನೇಜ್ ಮಾಡೋಣಂತೆ, ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ. ಆಯಿತು ಅಂತ ಹೇಳ್ಬಿಟ್ಟು ಇವರಿಬ್ಬರು ಮಾತಾಡಿಕೊಂಡು ಕ್ಯಾಂಟೀನ್ ರೆಸ್ಟೋರೆಂಟ್ ಕೆಲಸನ ಶುರು ಮಾಡ್ಕೊಳ್ತಾರೆ. ಆಗ ಮನೆ ಕಡೆ ಶ್ರುತಿನೂ ಆಯಿತು ಹಾಗೆ ಮಾಡೋಣ ಅಂತ ಒಪ್ಕೊತಾಳೆ. ಒಪ್ಕೊಂಡಾದಮೇಲೆ ಮನೆಯಲ್ಲೆಲ್ಲ ಹೆಂಗಿದ್ದಾರೆ ಅಂತ ಕೇಳ್ತಾಳೆ. ಆಮೇಲೆ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ, ಏನೂ ತೊಂದರೆ ಇಲ್ಲ ಈಗ ಸದ್ಯಕ್ಕೆ ಅಂತ ಹೇಳ್ತಾನೆ. ಆಮೇಲೆ ಮನೋಜ್ ಅವರಿಗೆ ರೋಹಿಣಿಯಿಂದ ಬಿಡುಗಡೆ ಸಿಕ್ಬಿಟ್ಟಿದ್ರೆ ಪಾಪ ಅವರು ಫ್ರೀ ಆಗಿಬಿಡೋರು. ರೋಹಿಣಿಯಿಂದ ಬಿಡುಗಡೆನೇ ಸಿಗ್ತಿಲ್ಲ ಅಂತ ಅವಳಿನ್ನೇನು ಕುತಂತ್ರ ಮಾಡ್ತಿದ್ದವಳು ಏನು ಅಂತೇಳಿ. ಈ ಕಡೆ ಬಂದರೆ ಮನೆಯಲ್ಲಿ ಎಲ್ಲರೂ ಎದ್ದು ಬರೋ ಟೈಮಿಗೆ ಮನೋಜ ಹಾಲಲ್ಲಿ ಮಂಚ ಬಿಟ್ಕೊಟ್ಟಿರ್ತಾರಲ್ಲ, ಅಲ್ಲಿ ಮಲ್ಕೊಬಿಟ್ಟು ಚಿನ್ನು ಫೋಟೋ ನೋಡ್ತಾ ಇರ್ತಾನೆ. ಆ ಚಿನ್ನು ಫೋಟೋ ನೋಡ್ತಿದ್ರೆ ಎಲ್ಲ ನೋಡ್ಬಿಡ್ತಾರೆ. ಆವಾಗ ಗೊತ್ತಾಗ್ಬಿಡುತ್ತೆ. ಆವಾಗ ಏನು ಇನ್ನೂ ಆ ಫೋಟೋ ನೋಡ್ಕೊಂಡು ಕೂತಿದ್ದೀಯೇನೋ, ಅಷ್ಟೆಲ್ಲ ಕಷ್ಟ ಕೊಟ್ಟರು ನೀನು ಫೋಟೋ ನೋಡ್ಕೊಂಡು ಕೂತಿದ್ಯಾ, ಬಾ ಲಿವಿಂಗ್ ಅಲ್ಲಿಗೆ ಅಂತ ಕರೆದು ಬಂದಿರ್ತಾರೆ. ಬರ್ತೀನಿ ನಡಿ ಅಂತ. ಏನು ಮಮ್ಮಿ ನಿದ್ದೆ ಮಾಡೋಕ್ಕೂ ಬಿಡೋಲ್ಲ ಕರೆಕ್ಟಾಗಿ, ಏನಾಯಿತು, ಹಿಂಗೆ ಮೊಬೈಲ್ ಇದು ಮಾಡ್ತಿದ್ದೆ, ಫೋಟೋ ಬಂತು ನೋಡ್ತಾ ಇದ್ದೆ ಅಂತಾನೆ. ಏನಪ್ಪ ಇನ್ನೂ ನೀನು ಅವಳ ಪ್ರೀತಿ ಬಿಟ್ಟಿರಂಗಿಲ್ವಲ್ಲೋ, ಏನೋ ಇದು ನಿನ್ನ ಕತೆ ಅಂತ. ಹೋಗೋ, ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಅವ್ರ ಅಮ್ಮನೂ ಬೈತಾಳೆ. ಆಮೇಲೆ ಇನ್ನು ಸೂರ್ಯ ಹಿಂಗೆ ಸಿಕ್ಕದೇ ಕಾಯ್ತಾ ಇರ್ತಾನೆ, ಅವನಂತೂ ಸಿಕ್ಕಾಬಟ್ಟೆ ಟೀಸ್ ಮಾಡ್ತಾನೆ. ಹೀಗೆ ಎಲ್ಲ ನಗಾಡ್ತಾರೆ, ಇದು ಮಾಡ್ತಾರೆ. ಆಮೇಲೆ ಮಮ್ಮಿ ಇಷ್ಟೆಲ್ಲ ಆಯಿತು, ನಿದ್ದೆ ಅಂತೂ ಹಾಳಾಗೋಯ್ತು, ಒಂದು ಲೋಟ ಬಾದಾಮಿ ಹಾಲು ಮಾಡ್ಕೊಬಂದು ಕೊಡು ಮಮ್ಮಿ ಅಂತ. ಹೋಗೋ, ನನ್ನ ತಲೆ ತಿನ್ನಬೇಡ, ಯಾವಾಗ ನೋಡಿದ್ರು ನಿಂದು ಇದೇ ಆಗೋಯ್ತು ಅಂತ ಅವಳು ಅಲ್ಲಲ್ಲಿ ಕಡಿತಾಳೆ ಶಾಂತಿ. ಆವಾಗ ಅಯ್ಯೋ ಲೈಫೇ ಚೆನ್ನಾಗಿಲ್ಲಪ್ಪ, ಏನು ಕೇಳಬಾರ್ದು, ಒಂದು ಲೋಟ ಟೀ ಕೇಳಿದ್ನ, ಅಲ್ಲ ಬಾದಾಮಿ ಹಾಲು ಕೇಳಿದ್ನಪ್ಪ, ಅದು ಕೊಡೋದಕ್ಕೆ ಇಷ್ಟು ಮಾಡ್ತಿರಲ್ಲ ಅಂತ ಹೇಳ್ಬಿಟ್ಟು ಅವನು ಹೋಗ್ತಾನೆ ಅವನ ಪಾಡಿಗೆ, ಅವನು ಮಲ್ಕೊಳ್ತೀನಿ ಅಂತ.
ಆಮೇಲೆ ರಂಗನಾಥನ ಹೆಂಡ್ತಿ ಅವರು ಮಲ್ಕೊಳ್ತೀನಿ ಅಂತ ಹೋಗ್ತಾರೆ. ಆಮೇಲೆ ರವಿನೂ ಹೋಗ್ತಾನೆ. ಸೂರ್ಯನೂ ತಾರನಿಗೆ ಹೇಳ್ಬಿಟ್ಟು, ತಂಗಿಯಮ್ಮ ನೀನು ಹೋಗಿ ಮಲ್ಕೊ, ನಾವು ಮಲ್ಕೋತೀವಿ ಅಂತ ಅವನು ಹೋಗಿ ಹೋಗ್ತಾರೆ. ಅಲ್ಲೇ ಮಲಗಿದಾಗ ಮೀನಿಗೆ ಏನೇನೋ ಕೆಟ್ಟ ಕನಸುಗಳು, ಇವರೇನೋ ಮಾಡಿಸಿರ್ತಾರಲ್ಲ, ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಅದಕ್ಕೆ ಮೀನಾ ಹೇಳ್ತಾಳೆ, ಗಾಬರಿಯಾಗಿ ಎದ್ಬಿಡ್ತಾಳೆ. ಎದ್ಬಿಟ್ಟು ಏನ್ರಿ ಹಿಂಗೆ ಕೆಟ್ಟ ಕನಸು ಬೀಳ್ತಾಯಿದೆ, ಏನು ಅಂತ ಗೊತ್ತಿಲ್ಲ, ಏನು ಮಾಡೋದು ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ನಾನೇ ಇದ್ದೀನಿ, ನನ್ನ ಮುಂದೆ ಇನ್ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ, ನೀನು ಟೆನ್ಷನ್ ಮಾಡ್ಕೋಬೇಡ, ಸುಮ್ಮನೆ ಇರು, ಏನು ಗಾಬರಿ ಆಗ್ತೀಯ, ಆಗಬೇಡ, ಸುಮ್ಮನೆ ಇರು ಅಂತಾನೆ. ಇಲ್ಲಿ ಶಾಂತಿ, ಏನಂತ ಮಗನ ಎತ್ಬಿಟ್ಟಿದೆಯೇ, ಇಂಥ ಮಗನಿರೋ ಬದಲು ಒಂದು ಕಲ್ಗುಂಡು ಎತ್ತಿದ್ರು ಆಗಿರೋದು ಅಂತ ರಂಗನಾಥ ಬೈತಾನೆ. ಆವಾಗ ಏನು ನಾನೊಬ್ಬಳೇ ಎತ್ತಿದ್ದೀನಿ, ನಂಗೆ ಆಡ್ತಾಯಿದ್ದೀರಲ್ಲ ಅಂತ, ಸರಿ ಬಿಡು ಅಂತೇಳ್ಬಿಟ್ಟು ಆವಾಗ ಎದ್ದು ಹೋಗ್ತಾರೆ ಅವರು. ಹೀಗೆ ಇವ್ರದ್ದು ಕಥೆಗಳು ಮನೆಯಲ್ಲಿ ಈ ಥರ ನಡೀತಾ ಇರ್ತವೆ ಯಾವಾಗಲೂ. ಆವಾಗ ರವಿ, ಮನೋಜಂಗೆ ಚಿನ್ನದೇ ಚಿಂತೆ ಆಗಿರುತ್ತೆ ಯಾವಾಗಲೂ. ಅವಳೇ ಬೇಕು ಅನಿಸುತ್ತೆ, ಮನೆಯವರು ಒಪ್ಪಲ್ವಲ್ಲ ಅನ್ನೋದಕ್ಕೊಂದಕ್ಕೆ ಎದ್ರುಕೊಂಡಿರ್ತಾನೆ. ಆದರೆ ಅವಳೇ ಬೇಕು ಅವನಿಗೆ, ಬೇರೆ ಯಾರೂ ಬೇಡ, ಅವಳೇ ಬೇಕು ಅನ್ನಿಸ್ತಾ ಇರುತ್ತೆ. ನನಗೆ ಹಳೆ ಚಿನ್ನನೇ ಸರಿ ಅಂತ ಯಾವಾಗಲೂ ಜಪ ಮಾಡ್ತಾನೆ ಇರ್ತಾನೆ. ಹಳೆ ಚಿನ್ನನೇ ಸರಿ, ಇಷ್ಟು ಮೋಸ ಮಾಡೋಳೆ, ಹಳೆ ಚಿನ್ನ ಅಂತೀಯ ಅಂತ ಬೈತಾರೆ. ಬೈದ್ರೂ ಅವನೇನು ತಲೆಗೆ ತಗೊಳ್ಳೋದೇ ಇಲ್ಲ, ಅವಳೇ ಬೇಕು ಅಂತಿರ್ತಾನೆ. ಸೂರ್ಯ ಕೂಡ, ಏನಪ್ಪ ನೀನು ಇಷ್ಟೆಲ್ಲ ಮಾಡಿದ್ರು ಅವಳೇ ಬೇಕು ಅಂತೀಯಲ್ಲ, ಏನು ಮನುಷ್ಯನೋ ನೀನು ಅಂತ ಅವನು ಬೈತಾನೆ. ಹೀಗೆ ಇವ್ರದ್ದು ಸ್ಟೋರಿಗಳು ಮುಂದೆ ಹೋಗ್ತಾನೇ ಇರ್ತವೆ. ಆಸೆ ಸೀರಿಯಲ್ಲು ತುಂಬಾ ಚೆನ್ನಾಗಿ. ಹೀಗೆ ಸೂರ್ಯ ಮತ್ತು ಮೀನಾ ಮನೆಯವರೆಲ್ಲ ತುಂಬ ಖುಷಿಯಾಗಿರೋ ಟೈಮಿಗೆ ಕರೆಕ್ಟಾಗಿ ರೋಹಿಣಿ ಮತ್ತು ವಿಶಾಲಾಕ್ಷಿ ಹೋಗಿ ಅಲ್ಲೆಲ್ಲೋ ಮಾಟ ಮಂತ್ರ ಮಾಡಿಸ್ತೀವಿ ಅಂತ ಹೋಗಿದ್ದಾರೆ. ಅಲ್ಲಿ ಮಾಟ ಮಂತ್ರ ಮಾಡಿಸ್ತೀವಿ ಅಂತೇಳ್ಬಿಟ್ಟು ಮೀನನ್ನ ಹೆಸರಿಗೆ ಮಾಡಿಸ್ಬೇಕು ಅಂತೇಳಿ ಆ ಪಂಡಿತ ಹೇಳ್ತಾನೆ, ಹೌದು, ಮಾಟ ಮಂತ್ರ ಮಾಡೋದಕ್ಕೆ ಅದಕ್ಕೆಲ್ಲ ನಿಯಮಗಳಿದೆ, ಕ್ರಮಗಳಿದೆ. ಕರ್ಪೂರನ ಕಾಲೆಲ್ಲ ಬಿದ್ದೋದು, ಇನ್ನೊಂದು ಸ್ವಲ್ಪ ಹೊತ್ತು ಹೋಗಿದ್ರೆ ನಾವೇನೇ ಚಟ್ಟಕ್ಕೆ ಏರ್ಬಿಡ್ತಿದ್ವೇನೋ ಅಂತ ಹೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಸುಮ್ಮನೆ ಸಾಧನೆ ಮಾಡೋದು ಅವೆಲ್ಲ ಕಷ್ಟ, ಇವೆಲ್ಲ ಮಾಡಬೇಕು ಕಷ್ಟಪಟ್ಟು ಅಂತ. ನನಗಂತೂ ಕಾಲು ಬಿದ್ದೋಯ್ತು ನಿತ್ತು ಅಂದರೆ ಮತ್ತೆ ಇನ್ನೊಬ್ಬರಿಗೆ ಅಂತಾನೆ. ಆವಾಗ ಮೀನಾ ಎಲ್ಲರಿಗೂ ಬೆಳಿಗ್ಗೆ ಕಾಫಿ ಮಾಡ್ಕೊಂಡು ಬರ್ತಾಳೆ. ಕಾಫಿ ಮಾಡ್ಕೊಬಂದು ಕರೀತಾಳೆ, ಅತ್ತೆ ಮಾವ ಅಂತೇಳಿ ಎಲ್ಲ ವಾಕಿಂಗ್ ಹೋಗಿದ್ದಾರೆ. ಲಾನಲ್ಲಿ ಇದು ವಾಕಿಂಗ್ ಮಾಡ್ತಿದ್ದಾರೆ. ಸೂರ್ಯ ಮಾತ್ರ ಇಲ್ಲಿದ್ದಾನೆ. ಏನಪ್ಪ ಎಲ್ಲೋದ್ರು, ಒಬ್ಬರು ಕಾಣಿಸ್ತಾ ಇಲ್ಲ ಅಂತ. ಆಮೇಲೆ ಎಲ್ಲ ಲಾನಲ್ಲಿದ್ದಾರೆ. ತಾರೆ ಕರ್ಕೊಂಡೋಗಿ ಎಲ್ಲರಿಗೂ ಮೆಡಿಟೇಷನ್ನು, ವ್ಯಾಯಾಮ, ವಾಕಿಂಗು ಎಲ್ಲ ಮಾಡಿಸ್ತಾವಳೆ ಅಂತ. ಆಮೇಲೆ ಸರಿ ಅಂತ ಅಲ್ಲಿಗೆ ಹೋಗ್ತಾಳೆ ಮೀನು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.